ಬಲಗಳ ನಿಯಮಗಳನ್ನು ನಾವಿಲ್ಲಿ ಬಲಗಳ ನಿಯಮಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಎರಡು ನಿಯಮಗಳಿದೆ. ಮೊದಲನೇದು, ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತವೆ, ಒಂದನೇದ್ದು. ಎರಡನೇದೇನಿದೆ, ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸವಾಗಿರ್ತದೆ. ಸೊ ನಾವೀಗ ಅದರಲ್ಲಿ ಒಂದನೇ ನಿಯಮವನ್ನು ಹೇಳ್ತೀವಿ. ಈ ಚಟುವಟಿಕೆ ಮೂಲಕ ಇಲ್ಲಿ ಚಟುವಟಿಕೆಯನ್ನು ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ನಿಯಮ ಏನಿದೆ ಅಂದರೆ, ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತವೆ. ಇಲ್ಲೊಂದು ಟೇಬಲ್ ಇದೆ. ಟೇಬಲ್ನ ಎಳೆಯೋದಕ್ಕೆ ಸಿದ್ಧವಾಗಿ ನಿಂತಿರುವಂಥ ಯೋಧರು ಇಲ್ಲಿ ನಿಂತ್ಕೊಂಡಿದ್ದಾರೆ. ದೀಪ, ಆ ಟೇಬಲನ್ನು ಸಾವಕಾಶವಾಗಿ ಎಳೆಯಮ್ಮ. ಓಕೆ, ಎಳೆಯೋಕ್ಕಾಯ್ತಲ್ಲ? ಓಕೆ, ಈಗ ಗಣೇಶ್ ಆ ಟೇಬಲ್ ಮೇಲೆ ಕೂತ್ಕೋ. ಓಕೆ, ಈಗ ಆ ಟೇಬಲನ್ನು ದೀಪ ಎಳಿತಾ ಇದ್ದಾಳೆ. ಓಕೆ, ಸ್ವಲ್ಪ ತ್ರಾಸಾಯ್ತಾ? ಎಳೆಯೋಕ್ಕಾಗ್ತಾ ಇಲ್ಲ? ಈಗ ನೀನು ಆ ಟೇಬಲನ್ನು ಎಳಿಬೇಕು ಅಂದರೆ ನಿನಗೇನು ಬೇಕಾಗುತ್ತೆ? ಇನ್ನೊಬ್ರದ್ದು ಏನು ಬೇಕು? ಸಹಾಯ ಬೇಕು. ಅಂದರೆ ಇನ್ನೊಂದು ಬಲ ನಿನಗೆ ಬೇಕು. ಓಕೆ, ಆ ಬಲಶಾಲಿ ಭವ್ಯ ಈಗ ನಿನ್ನ ಜೊತೆ ಸಹಾಯವನ್ನು ನಿನಗೆ ಮಾಡ್ತಾ ಇದ್ದಾಳೆ. ಸೊ ಈಗ ಎಳೀರಿ ನೋಡೋಣ. ಏನಾಯ್ತು ಇಲ್ಲಿ? ಈ ಅಬ್ಸರ್ವ್ ಮಾಡಿದ್ರೆ ಏನಾಯ್ತು ಇಲ್ಲಿ? ಮೊದಲು ದೀಪ ಒಬ್ಬಳೇ ಇದ್ಲು, ಕರೆಕ್ಟಾ? ನಂತರ ಸೇರ್ಕೊಂಡವ್ರು ಯಾರು? ಭವ್ಯ ಸೇರ್ಕೊಂಡಿದ್ದಾಳೆ. ಸೊ ಇಲ್ಲಿ ಒಂದು ಬಲ ಇತ್ತು ಮೊದಲು. ಯಾವ ಬಲ? ದೀಪಾನ್ ಬಲ ಮಾತ್ರ ಇತ್ತು. ಆ ನಂತರ ಸೇರ್ಕೊಂಡವ್ರು ಯಾರು? ಭವ್ಯಾನ್ ಬಲ ಸೇರ್ಕೊಂತ. ಇಬ್ಬರು ಏನು ಮಾಡಿದರು? ಒಂದೇ ದಿಕ್ಕಿನ ಕಡೆಗೆ ಎಳೆದ್ರ ಅಥವಾ ಆಕೆ ಈ ಕಡೆಯಿಂದ ಈಕೆ ಆ ಕಡೆಯಿಂದ ದೂಡಿದ್ರ? ಒಂದೇ ದಿಕ್ಕಿನ ಕಡೆಗೆ ಎಳೆದಾಗ ಏನಾಯಿತು? ಟೇಬಲ್ಲು ಮುಂದಕ್ಕೆ ಹೋಯ್ತು, ಅಂದರೆ ಹಿಂದಕ್ಕೆ ಹೋಯ್ತು. ಹೌದಾ? ಅಂದರೆ ದೀಪಾನ ಬಲ ಮತ್ತು ಭವ್ಯಾನ ಬಲ ಎರಡು ಸೇರಿದಾಗ ಏನಾಯಿತು? ಎಳೆಯೋದು ಸುಲಭ ಆಯಿತು. ಅಂದ್ರೆ ಒಂದೇ ದಿಕ್ಕಿನ ಕಡೆಗೆ ನಾವು 2 ಅಥವಾ 3 ಹೆಚ್ಚು ಬಲಗಳು ಸೇರಿಕೊಂಡು ಎಳ್ಯಾಕೆ ಶುರು ಮಾಡಿದ್ರೆ ಎಲ್ಲ ಬಲಗಳನ್ನು ಏನು ಮಾಡಬೇಕು? ಕೂಡಿಸ್ಬೇಕು ಅಂಥೇಳಿ ಹೇಳ್ತೀವಿ. ಅದಕ್ಕೆ ಎತ್ತಿನ ಗಾಡಿ ಇದ್ದಾಗ ಫುಲ್ ಎತ್ತಿನ ಗಾಡಿಯೊಳಗೆ ಎಲ್ಲ ಸೊಪ್ಪಿಗಿಪ್ಪಿ ಎಲ್ಲ ಹಾಕಿದಾಗ 2 ಎತ್ತುಗಳನ್ನು ಸೇರಿಸಿ ಎಳ್ಯಾಕೆ ಹಚ್ಚಿದಾಗ ಈ ಎತ್ತಿನ ಬಲ ಆ ಎತ್ತಿನ ಬಲ ಸೇರಿದಾಗ ಸುಲಭವಾಗಿ 2 ಎಳ್ಕೊಂಡು ಬಂದುಬಿಡ್ತಾವೆ. ಅಂದರೆ 2 ಬಲಗಳು ಇಲ್ಲೇನಾಗ್ತಾ ಇದ್ದಾವೆ? ಒಟ್ಟಾಗ್ತಾ ಇದ್ದಾವೆ ಅಂತ ಅರ್ಥ. ಓಕೆ, ನೀ ಕೆಳಗಡಿಯಪ್ಪ. ಈಗ ಎರಡನೇ ನಿಯಮವನ್ನು ನೋಡೋಣ. ಎರಡನೇ ನಿಯಮ ಅಲ್ಲೇನು ಹೇಳ್ತಾ ಇದೆ ಅಂತಂದರೆ, ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ಅಂದರೆ ಇಲ್ಲಿ ಇಬ್ಬರಿದ್ದಾರ. ದೀಪ ಆ ಕಡೆ ಇದ್ದಾಳ, ಭವ್ಯ ಈ ಕಡೆ ಇದ್ದಾಳೆ. ಭವ್ಯ ಈ ಕಡೆ ಬರ್ಮ. ಇವರಿಬ್ಬರು ಈಗ ಎದುರು ಬದರಾಗಿ ನಿಂತ್ಕೊಂಡಿದ್ದಾರೆ. ನೆಕ್ಸ್ಟು ಗಂಡ್ಮಕ್ಳು ಮಾಡ್ತಾರೆ. ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ದೀಪ ಮತ್ತು ಭವ್ಯ ಪರಸ್ಪರ ಏನು ಮಾಡ್ತಾರೆ ಅಂದರೆ, ಇದು ನಿಮ್ಮ ಎದುರಿಗೆ ದೂಡಬೇಕು ನೀವು. ಅರ್ಥ ಆಯ್ತಾ? ನೀನು ಭವ್ಯನ ಕಡೆಗೆ ದೂಡಬೇಕು, ಭವ್ಯ ದೀಪನ ಕಡೆಗೆ ದೂಡ್ತಾಳೆ. ರೆಡಿನಾ? ರೆಡಿ ಇದ್ದೀರಾ? ಓಕೆ, ದೂಡಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಈಗ ದೂಡೋದಕ್ಕೆ ತಯಾರಾಗಿದ್ದಾರೆ. ಹಾಂ, ಈಗ ದೂಡ್ರಿ. ಇಲ್ಲಿ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿದ್ರಿ? ಏನಾಯ್ತು ಇಲ್ಲಿ? ಈಗ ದೀಪ ಆ ಕಡೆಯಿಂದ ದೂಡ್ತಾ ಇದ್ದಾಳೆ, ಭವ್ಯ ಈ ಕಡೆಯಿಂದ ದೂಡ್ತಾ ಇದ್ದಾಳೆ. ಟೇಬಲ್ ಹತ್ಲಾಗ ಹೋಗ್ತಾ ಇಲ್ಲ, ಇತ್ಲಾಗ ಹೋಗ್ತಾ ಇಲ್ಲ. ಇದರ ಅರ್ಥ ಏನು? ದೀಪಾನ ಬಲ ಮತ್ತು ಭವ್ಯನ ಬಲ ಎರಡು ಏನಾಗಿದ್ದಾವು? ಬೇರೆ ಬೇರೆ ಇದ್ದಾವ, ಸಮ ಇದ್ದಾವೆ. ಸಮ ಇರೋದಕ್ಕೇನೆ ಇದು ಟೇಬಲ್ ಮುಂದಕ್ಕೆ ಹೋಗ್ತಾ ಇಲ್ಲ. ಓಕೆ, ಈಗ ನೀವು ಸರಿ ಇರಿ. ಅಲ್ಲಿ ಹುಸೇನ್ ಮತ್ತು ಗಣೇಶ್ ಬರ್ತಾರೆ. ಈಗ ಒಂದು ನಿಮಿಷ ಇರ್ರಿ. ಇಲ್ಲಿ 2 ಬಲಗಳಿದೆ, ಒಂದು ಉದ್ದ ಬಲ, ಒಂದು ಗಿಡ್ಡ ಬಲ. ನೋಡೋಣ ಈಗ ಯಾವ ಬಲ ಜಾಸ್ತಿ ಆಗುತ್ತೆ. ಓಕೆ, ರೆಡಿ? ಓಕೆ, ದೂಡ್ರಿ. ಏನಾಯ್ತು? ಈಗ ಬಲಗಳಲ್ಲಿ ವ್ಯತ್ಯಾಸ ಆಯಿತು. ಉದ್ದ ಬಲ ಗಿಡ್ಡ ಬಲದ ಮೇಲೆ ಸವಾರಿಯನ್ನು ಮಾಡ್ತು. ಟೇಬಲ್ ಹಾರಿ ಬಂತಿಲ್ಲ ಟೇಬಲ್. ಅಂದ್ರೆ ಅರ್ಥ ಏನು? 2 ಬಲಗಳಲ್ಲಿ ಯಾವ ಬಲ ಹೆಚ್ಚು ಇರ್ತದೋ ಆ ದಿಕ್ಕಿನ ಕಡೆಗೆ ಏನಾಗುತ್ತೆ? ವಸ್ತು ಚಲಿಸ್ತತಿ. ಅದು ಎರಡನೇ ನಿಯಮ ಹೇಳೋದು. ಇನ್ನೊಂದು ಸಾರಿ ಓದ್ತೀನಿ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸ ಆಗಿರ್ತತಿ ಅನ್ನೋದನ್ನು
ಇಲ್ಲಿ ಗಣೇಶ್ ಮತ್ತು ಹುಸೇನ್ ಮಾಡಿ ತೋರಿಸಿದ್ದಾರೆ. ಇನ್ನೊಬ್ಬರು ಕೂಡ ಇದರ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಹಾಂ, ಸ್ಟಾರ್ಟ್. ದೂಡಿ ನೋಡೋಣ ಈಗ ಯಾವ ಬಲ ಜಾಸ್ತಿ ಆಗುತ್ತೆ ನೋಡೋಣ. ನೋಡ್ಬೋದು, ಅಂಬಿಕಾನ ಬಲ ಜಾಸ್ತಿ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಒನ್ಸ್ ಅಗೇನ್ ರೆಡಿ, ದೂಡ್ರಿ ದೂಡ್ರಿ. ಓಕೆ, ಇಲ್ಲಿ ಪ್ರತೀಕ್ಷಾನ ಬಲ ಪೂರ್ವಿ ಬಲಕ್ಕಿಂತ ಜಾಸ್ತಿ ಆಯಿತು. ಹೌದಾ? ಸೈಲೆನ್ಸ್. ಹಾಗಾಗಿ ಪ್ರತೀಕ್ಷಾನ ಬಲದ ದಿಕ್ಕಿನಲ್ಲಿಯೇ ಆ ಒಂದು ವಸ್ತು ಚಲಿಸ್ತು ಅನ್ನೋದನ್ನು ನಾವಲ್ಲಿ ನೋಡಿದ್ದೀವಿ. ಥ್ಯಾಂಕ್ ಯು.